ಇರಾನ್ ಅಮೆರಿಕ ಯುದ್ಧದ ಬಿಕ್ಕಟ್ಟು ಕೇವಲ ಮಧ್ಯಪ್ರಾಚ್ಯಕ್ಕಷ್ಟೇ ಸೀಮಿತವಾಗಿಲ್ಲ, ಇಡೀ ಜಗತ್ತೇ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಕೊರೋನಾ ಬಳಿಕ ಯುದ್ಧ, ತೈಲ ಬಿಕ್ಕಟ್ಟು, ದರ ಏರಿಕೆಯಂತಹ ಸಮಸ್ಯೆಗಳ ಸರಣಿಯನ್ನೇ ಸೃಷ್ಟಿಸಿದೆ. ಈ ಸಂಕಷ್ಟ ಮುಂದುವರೆದ್ರೆ ಬಡತನದ ಬೇಗುದಿ ಫಿಕ್ಸ್ ಅಂತ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ದೇಶವನ್ನ ಆಪತ್ತಿನಿಂದ ಪಾರು ಮಾಡೋಕೆ ಪ್ರಧಾನಿ ಜನತೆಗೆ ಮಿತವ್ಯಯದ ಕರೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಕೇಂದ್ರ ಕೂಡ ಚಿನ್ನ, ಇಂಧನಕ್ಕೆ ಕಡಿವಾಣ ಹಾಕೋಕೆ ಹೆಜ್ಜೆ ಇಟ್ಟಿದೆ. ಚಿನ್ನ ಆಮದಿಗೆ ಹೊಸ ರೂಲ್ಸ್ ಹಾಕಿರುವಂತಹ ಕೇಂದ್ರ ತೈಲ ರಫ್ತಿಗೂ ತೆರಿಗೆ ಹೆಚ್ಚಳ ಮಾಡಿದೆ. ಕೇಂದ್ರ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರು ಜನರ ಗ್ಯಾಸ್ ಟ್ರಬಲ್ ಮಾತ್ರ ದೂರವಾಗ್ತಿಲ್ಲ. 2028ಕ್ಕೆ ರಾಜ್ಯದಲ್ಲಿ ಫೆನಿಕ್ಸ್ನಂತೆ ಪುಟಿದೇಳೋಕೆ ದಳಪತಿಗಳು ಅಖಾಡಕ್ಕಿಳಿದಿದ್ದಾರೆ. ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದು ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಸಿಎಂ ತವರು ಜಿಲ್ಲೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದು ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೆಮಿಸ್ಟ್ರಿ ಲೆಕ್ಚರರ್, ಬಯಾಲಜಿ ಉಪನ್ಯಾಸಕಿ ಸೇರಿ ಹಲವರು ಸಿಬಿಐ ಬಲೆಗೆ ಬಿದ್ದಿದ್ದಾರೆ. ತನಿಖೆ ವೇಳೆಯೇ ಕೆದಕಿದಷ್ಟು ರೋಚಕ ವಿಷಯಗಳು ಹೊರಬರ್ತಾ ಇವೆ. ರಾಜಸ್ಥಾನದ ಕುಟುಂಬವೊಂದು ಕೋಟಿ ಕೋಟಿ ಸುರಿದು ಮೆಡಿಕಲ್ ಸೀಟು ದಕ್ಕಿಸಿಕೊಂಡಿದ್ದು ತನಿಖೆಯಲ್ಲಿ ಬಯಲಾಗಿದೆ. ದೇಶದಲ್ಲಿ ಸಂಭವಿಸಲಿದ್ದ ಮತ್ತೊಂದು ರೈಲು ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ತಿರುವನಂತಪುರ ಹಜರತ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ನ ಎಸಿ ಬೋಗಿ ಬೆಂಕಿಗಾಹುತಿಯಾಗಿದೆ. ಅದೃಷ್ಟವಶಾತ್ ರೈಲು ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ 68 ಪ್ರಯಾಣಿಕರ ಜೀವ ಉಳಿದಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.